ನೋಡಿ, ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು ಅದು ಯಾವ್ಯಾವ ರೀತಿ ಅರ್ಥ ಪಡ್ಕೊಳ್ತಾ ಇದೆ, ಯಾವ್ಯಾವ ರೀತಿ ತಿರುವನ್ನು ಪಡ್ಕೊಳ್ತಾ ಇದೆ ಅಂತ. ಈಗ CM DC ಮಾಡಿದಂಥ ಮಾತನ್ನು ಕೇಳಿದ್ರಿ. ಇನ್ನು ಕಾಂಗ್ರೆಸ್ ನಾಯಕರು ಸಾಲಾಗಿ ಈಗ ಪ್ರಹಾರ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಸಚಿವರು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಗ್ಯಾರಂಟಿಗಳು ಕ್ಲಬ್ಗೆ ಹೋಗುವಂಥ ಮಹಿಳೆಯರಿಗೆ ನಾವು ಕೊಡ್ತಾ ಇಲ್ಲ, ದುಡಿಯುವ ವರ್ಗದ ಕುಟುಂಬಗಳಿಗೆ ಮಹಿಳೆಯರಿಗೆ ನಾವು ಕೊಡ್ತಾ ಇದ್ದೇವೆ. ಯಾರು ದಾರಿ ತಪ್ಪಿರೋದು? ಶಕ್ತಿ ಯೋಜನೆಯನ್ನು ಉಪಯೋಗಿಸಿಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮಹಿಳೆ ದಾರಿ ತಪ್ಪಿದ್ದಾಳ? ದಾರಿ ತಪ್ಪಿದಾರಂದ್ರೆ ಏನು ಅಂತ ಕೇಳಿಬಿಡಿ ಅವ್ರಿಗೆ, ಅದೊಂದು ಸ್ಪಷ್ಟ ಮಾಡಿಬಿಡ್ಲಿ. ವಿವಾದ ಕೂಡ ಏನ್ರಿ ಏನು ದಾರಿ ತಪ್ಪಿದಾರ ಅಂತೇಳಿ. ದಾರಿ ತಪ್ಪಿದಂದ್ರೆ ಏನು ಅಂತ ಕೇಳಬೇಕು. ಬಹುಶಃ ಕುಮಾರಸ್ವಾಮಿ ಅವರು BJPಗೆ ಹೋಗಿ ಅವ್ರು ದಾರಿ ತಪ್ಪಿದಾರ. ಈ ದಾರಿ ತಪ್ಪಿದ ಮ್ಯಾಗ ದಾರಿ ತಪ್ಪಿದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ಹಳ್ಳಿಯ ಹೆಣ್ಣುಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ. ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು? ಹಳ್ಳಿಯ ಹೆಣ್ಣುಮಕ್ಕಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಅಂದ್ರೇನು, ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ, ಈ BJP ಅವರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಈ ಸ್ಟೇಟ್ಮೆಂಟ್ ಬೇರೆ ಬೇರೆ ರೂಪ ತಾಳ್ತಿದ್ದಂಗೆನೇ HD ಕುಮಾರಸ್ವಾಮಿ ಜಾಗೃತರಾದರು. ನಾನು ಆ ರೀತಿ ಹೇಳೇ ಇಲ್ಲ ಅಂತ ಸಮಜಾಯಿಷಿ ಕೊಟ್ಟರು. ಅಂದರೆ ನಾನು ಹೇಳಿದ ರೀತಿ ಬೇರೆ, ಅದನ್ನು ಅರ್ಥೈಸ್ತಿರುವಂಥ ರೀತಿ ಬೇರೆ ಅಂತ ಕೂಡ ಕುಮಾರಸ್ವಾಮಿ ಹೇಳಿದರು. ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಗಳ್ಳಿಯ ಮುಗ್ಧ ಜನತೆಯನ್ನ, ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಕೊಡದೆ ಇನ್ನು ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನು ಗಮನಿಸಬೇಕು ಅನ್ನೋದು ನಾನು ಹೇಳಿದ್ದೇನೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ. ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ಆಗಬೇಕು. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಬೇಕು. ಜೊತೆಗೆ ಝೂಮ್ ಮೀಟಿಂಗ್ಗಳನ್ನು ಕರೆದು ಈ ರೀತಿ ಪ್ರತಿಭಟನೆ ಮಾಡಿ. ಸೊ ಇದು DK ಶಿವಕುಮಾರ್ ಹೇಳಿರುವಂಥ ಮಾತು. HD ಕುಮಾರಸ್ವಾಮಿ ವಿರುದ್ಧ ಮೇಲಿಂದ ಮೇಲೆ ಪ್ರತಿಭಟನೆಗಳಾಗಬೇಕು. ಈ ವಿಷಯ ಜೀವಂತವಾಗಿಡಬೇಕು. ಇಂದು ಬೆಳಗ್ಗೆ 11:45ಕ್ಕೆ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆ ನಡೆಯುತ್ತೆ. ಕಾಂಗ್ರೆಸ್ ಮುಖಂಡ ಮನೋಹರ್ ನೇತೃತ್ವದಲ್ಲಿ ಧರಣಿ ನಡೆಯುತ್ತೆ. ಮಹಿಳೆಯರ ದಾರಿ ತಪ್ಪಿದ್ರು ಅಂದ್ರೆ ಏನು ಅರ್ಥ? ಈ ರೀತಿಯೇ ಜನರಿಗೆ ಮುಟ್ಟಿಸ್ಬೇಕು. ನಾವು ನೋಡಿದ್ವಿ MB ಪಾಟೀಲ್ ಕೇಳಿದಂಥ ಪ್ರಶ್ನೆಗಳು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದಂಥ ಪ್ರಶ್ನೆಗಳು, ಅವನ್ನೆಲ್ಲ ನೋಡಿದ್ವಿ ನಾವು. ಏನಿದ್ರ ಅರ್ಥ ಹಾಗಾದರೆ? ಅಂದರೆ ಇದನ್ನು ಜೀವಂತವಾಗಿಡಬೇಕು ಚುನಾವಣೆ ಆಗೋ ತನಕ. ಇದು ಬೂಮ್ರಾಂಗ್ ಆಗಬೇಕು. ಈ ಲೆಕ್ಕಾಚಾರ DK ಶಿವಕುಮಾರ್ ಅವ್ರದ್ದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಡೆವಲಪ್ಮೆಂಟ್ಗಳೇನೇನೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅದಕ್ಕಿಂತ ಮೊದಲು